ನಮ್ಮ ಆರಾಧ್ಯ ದೇವಿಯಾದ ಶ್ರೀ ವನದುರ್ಗಾ ಪರಮೇಶ್ವರಿ ದೇವಿಯ ಮಹಿಮೆ ಅಪಾರವಾದದ್ದು. ಸುಮಾರು 400 ವರ್ಷಗಳಿಗಿಂತಲೂ ಪುರಾತನವಾದ ಈ ಇತಿಹಾಸವನ್ನು ಕೇಳಿ ಧನ್ಯರಾಗಿ. ನಮ್ಮ ಊರಿನ ಈಶಾನ್ಯ ಪೂರ್ವ ಭಾಗದ ಚೆತ್ಕಲ್ ಎಂಬಲ್ಲಿದ್ದ ದೇವಿಯ ಆರಾಧನೆ ಅನ್ಯರ ದಾಳಿಗೊಳಗಾದಾಗ ಸನ್ಯಾಸಿಗಳಿಂದ ಸಂರಕ್ಷಿಸಲ್ಪಟ್ಟಿತು. ಮುಂದೆ 1720ರ ಸುಮಾರಿಗೆ ಗೋಮಾಂತಕ ದೇಶದಿಂದ ವಲಸೆ ಬಂದ ಸಾರಸ್ವತ ಸಮಾಜದ ಬಾಲಾನಂದ ಯೋಗಿ ಅವರಿಗೆ ದೇವಿಯ ಪಂಚಲೋಹದ ಮುಖ, ಮಹಾಕಾಲ ಅಮ್ಮನವರ ಮುಖ ಹಾಗೂ ಶ್ರೀರಾಮದೇವರ ಮೂರ್ತಿಯ ಆರಾಧನೆ ಸಿಕ್ಕಿತು. ಈಗಿರುವ ಪವಿತ್ರ ಸ್ಥಳದಲ್ಲಿ ಗುಡಿ ನಿರ್ಮಾಣವಾಗಿ ಇದು ಮಹಾನ್ ಶಕ್ತಿ ಕ್ಷೇತ್ರವಾಯಿತು. ಬಾಲಾನಂದ ಯೋಗಿಯವರ ಸಂತತಿಯ ವೀಣೆ ರಂಗಯ್ಯನವರಿಗೆ ತಂಜಾವೂರಿನ ನಾಯಕರಾಜರು ನೀಡಿದ ವಿಶ್ವದಲ್ಲೇ ಕೇವಲ 3 ಇರುವ ವಿಶಿಷ್ಟ ಶ್ರೀಚಕ್ರವನ್ನ ಇಲ್ಲಿ ಸ್ಥಾಪಿಸಲಾಯಿತು. 1790ರ ದಾಳಿಯ ಕಾಲದಲ್ಲಿ ಇವುಗಳನ್ನ ಬೈಂದೂರು ಬಂಕೇಶ್ವರ ಮತ್ತು ಬೇರೆಡೆಗೆ ಸ್ಥಳಾಂತರಿಸಲಾಯಿತು. ನಂತರ 1840ರಲ್ಲಿ ಭವ್ಯ ದೇವಾಲಯ ನಿರ್ಮಾಣವಾಗಿ ಮಹಾಕಾಳ ಮರ ಎಂದು ಪ್ರಸಿದ್ಧಿ ಪಡೆಯಿತು. ನಗರ ಸಂಸ್ಥಾನದ ರಾಣಿಯಿಂದ 100 ಎಕರೆ ಭೂಮಿ ಉಂಬಳಿ ಪಡೆದ ಈ ಕ್ಷೇತ್ರದಲ್ಲಿ ರಾಮನವಮಿ, ನವರಾತ್ರಿ ಉತ್ಸವಗಳು ವೈಭವದಿಂದ ಆರಂಭವಾದವು. ಈ ಕ್ಷೇತ್ರದಲ್ಲಿ ಅದೆಷ್ಟೋ ಪವಾಡಗಳು ನಡೆದಿವೆ. ವೈದ್ಯರೇ ಆಶ್ಚರ್ಯಪಡುವಂತೆ ಆರೋಗ್ಯ ಸುಧಾರಿಸುವುದು, ಸಂತಾನ ಭಾಗ್ಯ, ಕಳೆದು ಹೋದ ವಸ್ತುಗಳು ಮರಳಿ ಸಿಗುವುದು, ವಿವಾಹ, ಉದ್ಯೋಗ, ವಿದ್ಯೆ, ಕೃಷಿ ಮತ್ತು ಮಳೆಗಾಗಿ ಭಕ್ತರು ಇಟ್ಟ ಪ್ರಾರ್ಥನೆಗಳು ಇಲ್ಲಿ ಈಡೇರಿವೆ. ಬಡವ, ಶ್ರೀಮಂತ, ಜಾತಿ ಧರ್ಮಗಳ ಭೇದವಿಲ್ಲದೆ ಎಲ್ಲರನ್ನೂ ಹರಸುವ ಶ್ರೀ ವನದುರ್ಗ ಪರಮೇಶ್ವರಿ